ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 28ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಫಾರ್ ಗೀತಾಂಜಲಿ ಅನ್ನುವಂಥದ್ದು. ಭಾರತದ ಲೇಖಕಿಯಾಗಿರುವಂಥ ಗೀತಾಂಜಲಿ ಶ್ರೀ ಅವರಿಗೆ ಈಗ ಅಂತಾರಾಷ್ಟ್ರ ಮಟ್ಟದಲ್ಲಿ ನೀಡುವಂಥ ಬೂಕರ್ ಪ್ರೈಸ್ ದೊರಕಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಭಾರತದ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಭಾರತದ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪುಸ್ತಕಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತ ಬುಕ್ಕರ್ ಪ್ರೈಸ್ ಅನ್ನುವಂಥದ್ದು ದೊರಕಿರ್ತಕ್ಕಂಥದ್ದು. ಫಸ್ಟ್ ಬುಕ್ ಆಗಿದೆ ಇದು. ಭಾರತದ ಲ್ಯಾಂಗ್ವೇಜ್ ನಲ್ಲಿದ್ದು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅನ್ನ ಪಡೆದಿದೆ. ಇದನ್ನ ಮೊದಲಿಗೆ ಒರಿಜಿನಲ್ ಆಗಿ ರೆಡ್ ಸಮಾಧಿ ಅಂತ ಹೇಳಿ ಹಿಂದಿಯಲ್ಲಿ ಒಂದು ಪುಸ್ತಕವನ್ನ ಶ್ರೀ ಗೀತಾಂಜಲಿ ಅವರು ಬರೆದಿದ್ದಾರೆ. ಈ ನಾವೆಲ್ ಅನ್ನ ಇಂಗ್ಲಿಷಿಗೆ ಡೈಸಿ ರಾಕ್ವೆಲ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಟೂಂಬ್ ಆಫ್ ಸ್ಯಾಂಡ್ ಅಂತ ಹೇಳಿ. ಈಗ ಈ ಟೂಂಬ್ ಆಫ್ ಸ್ಯಾಂಡ್ ಕೃತಿಗೆ ಈ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅನ್ನುವಂಥದ್ದು ದೊರಕಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದನ್ನ ಆನ್ಯಲಿ ಅಂದ್ರೆ ವಾರ್ಷಿಕವಾಗಿ ಪ್ರತಿ ವರ್ಷವೂ ಕೂಡ ಇದನ್ನ ನೀಡಲಾಗುತ್ತೆ. ಆನ್ಯಲಿ ಒಂದು ಬುಕ್ಕಿಗೆ ಮಾತ್ರವೇ ನೀಡಲಾಗುತ್ತೆ. ಯಾವುದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿದೆ ಹಾಗೂ UK ಮತ್ತು ಐರ್ಲೆಂಡಿನಲ್ಲಿ ಪಬ್ಲಿಷ್ ಆಗಿದೆ ಅಂತ ಪುಸ್ತಕಕ್ಕೆ ನೀಡುವಂಥದ್ದು. ವಾರ್ಷಿಕವಾಗಿ ಇನ್ಯಾವುದೇ ಭಾಷೆಯಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿದ್ದು UK ಆರ್ ಐರ್ಲೆಂಡ್ ನಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಪುಸ್ತಕಕ್ಕೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಬಾರಿ ಈ ಪ್ರಶಸ್ತಿ ಭಾರತದ ಹಿಂದಿ ಭಾಷೆಯ ಕೃತಿ ರೆಡ್ ಸಮಾಧಿ ಏನು ಇಂಗ್ಲಿಷ್ಗೆ ಟೂಂಬ್ ಆಫ್ ಸ್ಯಾಂಡ್ ಅಂತ ಹೇಳಿ ಅನುವಾದವಾಗಿದೆ, ಈ ಒಂದು ಕೃತಿಗೆ ನೀಡಲಾಗಿರ್ತಕ್ಕಂಥದ್ದು. ಇದು ಆಲ್ ಓವರ್ ದಿ ವರ್ಲ್ಡ್, ಜಗತ್ತಿನಾದ್ಯಂತ ಫಿಕ್ಷನ್ ರೀಡರ್ಸ್ ಗಳಿಗೆ ಒಂದಷ್ಟು ಕ್ವಾಲಿಟಿ ರೀಡಿಂಗ್ ಅನ್ನ ದೊರಕಿಸಿಕೊಡುವಂತ ಒಂದು ಪ್ರಶಸ್ತಿ ಅಂತಾನೆ ಕರಿಬಹುದು. ವೈಟಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಗಳನ್ನ ಇಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಅಂದ್ರೆ ಯಾರು ಈ ಟ್ರಾನ್ಸ್ಲೇಷನ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ, ಈ ರೀತಿ ಅನುವಾದವನ್ನು ಮಾಡುವಂತ ಲೇಖಕರು ಯಾರಿರ್ತಾರೆ ಅವರ ಒಂದು ವರ್ಕ್ ಅನ್ನ ಗಣನೀಯವಾಗಿ ಇದು ಗುರುತಿಸುತ್ತೆ. 50,000 ಪೌಂಡ್ಸ್ ಗಳಷ್ಟು ಪ್ರೈಸ್ ಮನಿಯನ್ನ ಇಲ್ಲಿ ಮೂಲ ಲೇಖಕರು ಮತ್ತು ಅದರ ಅನುವಾದಿತ ಲೇಖಕರು ಯಾರಿರ್ತಾರೆ ಅವರಿಬ್ಬರ ನಡುವೆ ಸಮಾನವಾಗಿ ಹಂಚಿಕೊಳ್ಳೋಕೆ ಅಂತ ಹೇಳಿ 50,000 ಪೌಂಡ್ಸ್ ಗಳನ್ನ ಪ್ರೈಸ್ ಮನಿಯಾಗಿ ನೀಡಲಾಗುತ್ತೆ. ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ನ ಪ್ರೈಸ್ ಮನಿಯಾಗಿ. ಬೂಕರ್ ಪ್ರೈಸ್ ಈ ಬಾರಿ ಭಾರತದ ಒಂದು ಕೃತಿಗೆ ದೊರಕಿರುವಂತಹ ಹಿನ್ನೆಲೆಯಲ್ಲಿ ಇದರ ಕುರಿತಂತೆ ನಮಗೆ ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆ ಬರ್ಬೋದಾಗಿರುತ್ತೆ ಅಥವಾ KPSC ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆ ಬರ್ಬೋದಾಗಿರುತ್ತೆ. ಬರ್ದಿರುವಂತ ಲೇಖಕರು ಗೀತಾಂಜಲಿ ಶ್ರೀ, ಇವರ ಕೃತಿ ಹಿಂದಿಯಲ್ಲಿ ರೆಡ್ ಸಮಾಧಿ, ಇದರ ಅನುವಾದಿತ ಕೃತಿ ಇಂಗ್ಲಿಷ್ ನಲ್ಲಿ ಟೂಂಬ್ ಆಫ್ ಸ್ಯಾಂಡ್. ಇದನ್ನ ಮಾಡಿರ್ತಕ್ಕಂಥವರು ಡೈಸಿ ರಾಕ್ವೆಲ್. ಈ ಟೂಂಬ್ ಆಫ್ ಸ್ಯಾಂಡ್ಗೆ ಈಗ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ದೊರಕಿದೆ. ಬರುವಂತ 50,000 ಪೌಂಡ್ಸ್ ಗಳ ಒಂದು ಪ್ರಶಸ್ತಿಯ ಹಣ ಏನಿರುತ್ತೆ ಅದನ್ನ ಈ ಗೀತಾಂಜಲಿ ಶ್ರೀ ಮತ್ತು ಡೈಸಿ ರಾಕ್ವೆಲ್ ಅವರು ಸಮಾನವಾಗಿ ಹಂಚಿಕೊಳ್ಳುವಂಥದ್ದು. ಮುಂದಿನ ಆರ್ಟಿಕಲ್ ಧಾಮಿ ಸೆಟ್ಸ್ ಅಪ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಪ್ಯಾನಲ್ ಅನ್ನುವಂಥದ್ದು. ಉತ್ತರಾಖಂಡಿನ ಗವರ್ಮೆಂಟ್ ಅನ್ನುವಂಥದ್ದು ಫ್ರೈಡೆ ಅನೌನ್ಸ್ ಮಾಡಿದೆ. ಎಕ್ಸ್ಪರ್ಟ್ ಕಮಿಟಿಯನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವೇಸ್ಗಳನ್ನ ಎಕ್ಸಾಮೈನ್ ಮಾಡಿ ಅಂತ ಹೇಳಿ ಎಕ್ಸ್ಪರ್ಟ್ ಕಮಿಟಿಯೊಂದನ್ನ ಫಾರ್ಮ್ ಮಾಡಿದ್ರದ್ರ ಬಗ್ಗೆ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ರಿಟೈರ್ಡ್ ಜಡ್ಜ್ ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ ಅವರು ಕೂಡ ಕರೆಂಟ್ ಹೆಡ್ ಆಫ್ ದಿ ಡಿಲಿಮಿಟೇಷನ್ ಕಮಿಷನ್ ಕೂಡ ಆಗಿರ್ತಕ್ಕಂಥ ಇವರು ಈ ಒಂದು ಕಮಿಟಿಯನ್ನ ಇಲ್ಲಿ ಮುಖ್ಯಸ್ಥರಾಗಿ ನಡೆಸ್ತಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗತ್ತೆ. ಇದನ್ನ ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಫಂಡಮೆಂಟಲ್ ರೈಟ್ಸ್, DPSP ಹಾಗೆ ಇಶ್ಯೂಸ್ ರಿಲೇಟೆಡ್ ಟು ವುಮೆನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಯಾಕೆಂದ್ರೆ DPSP ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಆಗುತ್ತೆ. ಹಾಗೇನೆ ಈ ಒಂದು ಸಿವಿಲ್ ಕೋಡ್ ಯಾವುದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ ಅಂದಾಗ ಮ್ಯಾರೇಜ್ ಆಗಿರಬಹುದು, ಡಿವೋರ್ಸ್ ಆಗಿರಬಹುದು, ಮೇಂಟೆನೆನ್ಸ್, ಇನ್ಹೆರಿಟೆನ್ಸ್, ಅಡಾಪ್ಷನ್, ಪರ್ಸನಲ್ ಲಾಸ್ ಇವುಗಳ ಬಗ್ಗೆ ಇದು ಚರ್ಚೆ ಮಾಡುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು UCCಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಇದನ್ನು ನಾವು ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಆರ್ಟಿಕಲ್ 44ನ ಅಡಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಬಗ್ಗೆ ಮಾತನಾಡಬಹುದಾಗತ್ತೆ. ಇಲ್ಲಿ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕೂಡ ಲಾ ಕಮಿಷನ್ ಆಫ್ ಇಂಡಿಯಾಗೆ ಕೆಲವೊಂದು ಎಕ್ಸಾಮಿನೇಷನ್ಸ್ ಗಳನ್ನ ಅಂಡರ್ಟೇಕ್ ಆಗಿ UCCಯನ್ನ ಯಾವ ರೀತಿಯಾಗಿ ನಾವು ರೆಕಮೆಂಡ್ ಮಾಡಿ ಇಂಪ್ಲಿಮೆಂಟೇಷನ್ಸ್ ಗಳನ್ನ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಒಂದು ರಿಕ್ವೆಸ್ಟ್ ಅನ್ನ ಜಾನ್ವರಿ 2022ರಲ್ಲಿ ಕೇಂದ್ರ ಸರ್ಕಾರ ಮಾಡಿತ್ತು. ಇದನ್ನ ಕೂಡ ನಾವಿಲ್ಲಿ ಸ್ಮರಿಸಬಹುದಾಗತ್ತೆ. ಅದೇ ರೀತಿ ಈಗ ಉತ್ತರಾಖಂಡಿನ ಗವರ್ನಮೆಂಟ್ ಈಗ ಅನೌನ್ಸ್ ಮಾಡಿದೆ ಈ UCCಯನ್ನ ಇಂಪ್ಲಿಮೆಂಟ್ ಮಾಡೋದ್ರ ಕುರಿತಂತೆ ಒಂದು ವರದಿಯನ್ನ ನೀಡಲಿಕ್ಕೆ ಅಂತ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿ ಅದರ ಮುಖ್ಯಸ್ಥರಾಗಿ ರಂಜನ್ ಪ್ರಕಾಶ್ ದೇಸಾಯಿ ಅವರು ಇರ್ತಕ್ಕಂಥದ್ದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಭಾರತದಾದ್ಯಂತ ಒಂದೇ ರೀತಿಯ ಲಾಸ್ ಗಳನ್ನ ತರುವಂಥದ್ದು. ಯಾವ ವಿಚಾರಕ್ಕೆ ಅಂತ ಅಂದ್ರೆ ರಿಲಿಜಿಯಸ್ ಕಮ್ಯುನಿಟೀಸ್ಗಳಿಗೆ ಅವರ ಪರ್ಸನಲ್ ಮ್ಯಾಟರ್ಸ್ ಗಳಾದಂಥ ಮದುವೆ, ಮ್ಯಾರೇಜ್ ಆಗಿರಬಹುದು, ಡಿವೋರ್ಸ್ ಆಗಿರಬಹುದು, ಇನ್ಹೆರಿಟೆನ್ಸ್ ಅಂದ್ರೆ ತಂದೆಯಿಂದ
ಅವರ ಒಂದು ಸಂಪತ್ತನ್ನ ಮಕ್ಕಳಿಗೆ ಬರುವಂತ ಒಂದು ವಿಚಾರ ಏನಿದೆ, ಈ ಇನ್ಹೆರಿಟೆನ್ಸ್ ಲಾಸ್ಗಳ ಬಗ್ಗೆ ಆಗಿರಬಹುದು, ಅಡಾಪ್ಷನ್ ದತ್ತು ಪಡೆಯುವಂತ ಒಂದು ಮೆಥಡಾಲಜಿ ಆಗಿರಬಹುದು, ಮತ್ತು ದತ್ತು ಪಡೆದಂತವರಿಗೆ ಏನೆಲ್ಲ ಹಕ್ಕುಗಳಿದೆ ಅನ್ನುವಂಥದ್ದು ಇವೆಲ್ಲವೂ. ಈ ರೀತಿ ಒಂದೊಂದು ಧರ್ಮದಲ್ಲೂ ಕೂಡ ಇವುಗಳಿಗೆ ಸಪರೇಟ್ ಆದಂತ ಒಂದಷ್ಟು ಮಾಹಿತಿ, ಒಂದು ಲಾಸ್ಗಳು ಭಾರತದಲ್ಲಿ ಲಭ್ಯವಿದೆ ಸದ್ಯಕ್ಕೆ. ಆದ್ರೆ ಇವರೆಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಅಪ್ಲಿಕಬಲ್ ಆಗುವಂತೆ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ತರಬೇಕು ಅನ್ನುವಂಥದ್ದು ಭಾರತದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಭಾರತ ಸಂವಿಧಾನದಲ್ಲಿ ನಾವು ಕಾಣುವಂತ ಒಂದು ಮುಖ್ಯವಾದಂತ ಅಂಶ. ಈ DPSPsಗಳು ಮುಖ್ಯವಾಗಿ ವೆಲ್ಫೇರ್ ಸ್ಟೇಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಭಾರತವನ್ನ ಒಂದು ವೆಲ್ಫೇರ್ ಸ್ಟೇಟ್ ಅನ್ನಾಗಿ ಮಾಡ್ಲಿಕ್ಕೆ DPSPsಗಳ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಬಹುಮುಖ್ಯ. DPSPsಗಳು ಇಷ್ಟೆಲ್ಲ ಮುಖ್ಯ ಆದ್ರೂ ಕೂಡ ದೇ ಆರ್ ನಾನ್ ಎನ್ಫೋರ್ಸಬಲ್ ಇನ್ ದ ಕೋರ್ಟ್ ಆಫ್ ಜಸ್ಟಿಸ್ ಅನ್ನುವಂಥದ್ದು. ಇವುಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಏಕರೂಪ ನಾಗರಿಕ ಸಂಹಿತೆಯನ್ನ ಇಂಪ್ಲಿಮೆಂಟ್ ಮಾಡುವ ಕುರಿತಾಗಿ ಈಗ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸುತ್ತೆ. ಅದರ ಹಿನ್ನೆಲೆಯಲ್ಲಿ ನಾವು ಇದನ್ನ ಓದ್ತಾ ಹೋಗೋಣ. DPSPಯನ್ನ ಈ ರೀತಿ ಡಿಫೈನ್ ಮಾಡ್ತಾರೆ ಆರ್ಟಿಕಲ್ 37 ನ ಅಡಿಯಲ್ಲಿ. ದೇ ಆರ್ ನಾಟ್ ಜಸ್ಟಿಫೈಯಬಲ್, ನಾಟ್ ಎನ್ಫೋರ್ಸಬಲ್ ಬೈ ಎನಿ ಕೋರ್ಟ್ ಅನ್ನುವಂಥದ್ದು. ಆದ್ರೆ ಅದರಲ್ಲಿ ಇರ್ತಕ್ಕಂಥ ತತ್ವಗಳು, ಪ್ರಿನ್ಸಿಪಲ್ಸ್ ಏನಿದೆ, ಅವು ಭಾರತದ ಒಂದು ಗವರ್ನೆನ್ಸ್ ಅನ್ನ, ಆಡಳಿತವನ್ನ ನಡೆಸಲಿಕ್ಕೆ ಸಾಕಷ್ಟು ಬೇಸಿಕ್ ಆಗಿ, ಫಂಡಮೆಂಟಲ್ ಆಗಿ ಬೇಕಾಗಿರ್ತಕ್ಕಂಥವು. ಇವೇ ರಾಜ್ಯ ರೀತಿ ನಿರ್ದೇಶಕ ತತ್ವಗಳು. ಇನ್ನು ಭಾರತದಲ್ಲಿ ಯೂನಿಫಾರ್ಮ್ ಕೋಡ್ಸ್ ಗಳ ಸ್ಟೇಟಸ್ ಏನಿದೆ ಅಂತ ಅಂದ್ರೆ, ಭಾರತವು ಯೂನಿಫಾರ್ಮ್ ಕೋಡ್ ಅನ್ನ ಆಲ್ಮೋಸ್ಟ್ ಆಲ್ ಸಿವಿಲ್ ಮ್ಯಾಟರ್ಸ್ ಗಳಲ್ಲಿ ಫಾಲೋ ಮಾಡುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಆಗಿರಬಹುದು, ಸಿವಿಲ್ ಪ್ರೊಸೀಜರ್ ಕೋಡ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882, ಪಾರ್ಟ್ನರ್ಶಿಪ್ ಆಕ್ಟ್ 1932, ಎವಿಡೆನ್ಸ್ ಆಕ್ಟ್ 1872 ಇವುಗಳನ್ನ ಭಾರತ ಫಾಲೋ ಮಾಡುತ್ತೆ ಇವತ್ತು ಕೂಡ. ಆದ್ರೆ ಕೆಲವು ರಾಜ್ಯ ಸರ್ಕಾರಗಳಲ್ಲಿ ಹಂಡ್ರೆಡ್ಸ್ ಆಫ್ ಅಮೆಂಡ್ಮೆಂಟ್ಸ್ ಗಳನ್ನ ಮಾಡಲಾಗಿದೆ ಕೆಲವೊಂದು ಲಾಸ್ಗಳಿಗೆ, ಸರ್ಟನ್ ಮ್ಯಾಟರ್ಸ್ ಗಳಲ್ಲಿ. ಹಾಗಾಗಿ ಡೈವರ್ಸಿಟಿಯನ್ನ ಈವನ್ ಅಂಡರ್ ದೀಸ್ ಸೆಕ್ಯುಲರ್ ಸಿವಿಲ್ ಲಾಸ್ ನಾವು ಕಾಣ್ತೇವೆ. ರೀಸೆಂಟ್ಲಿ ಕೆಲವು ರಾಜ್ಯಗಳು ಯೂನಿಫಾರ್ಮ್ ಮೋಟಾರ್ ವೆಹಿಕಲ್ಸ್ ಆಕ್ಟ್ 2019 ಅನ್ನ ಗವರ್ನ್ ಮಾಡೋದು, ಆ ಒಂದು ಆಕ್ಟ್ ನಿಂದ ಗವರ್ನ್ ಆಗೋದನ್ನ ಕೂಡ ರೆಫ್ಯೂಸ್ ಮಾಡಿದ್ವು. ಹಾಗಾಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಈ ಒಂದು ಲಾಸ್ಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ. ಇದು ಯೂನಿಫಾರ್ಮ್ ಆಗಿ ಒಂದೇ ರೀತಿಯಾಗಿ ಆಗಬೇಕು ಅನ್ನುವಂಥದ್ರ ಒಂದು ಉದ್ದೇಶವಿದ ಹಿನ್ನೆಲೆಯಲ್ಲಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಕಾಣ್ಬೋದಾಗತ್ತೆ. ಯೂನಿಫಾರ್ಮಿಟಿಯನ್ನ ಕೋರ್ಟ್ಸ್ಗಳಲ್ಲಿ ತರೋದಕ್ಕೆ ಗವರ್ಮೆಂಟ್ ಅನ್ನುವಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಕಡೆಗೆ ಏನು ಜರುಗ್ತಾ ಇದೆ, ಇದರ ಕುರಿತಂತೆ ಫೇಮಸ್ ಶಾಬಾನಾ ಕೇಸ್ ಅನ್ನುವಂಥದ್ದು 1985 ನಲ್ಲಿ ಜರುಗಿರೋದನ್ನ ನಾವು ನೆನಪಿಸ್ಕೊಳ್ಬಹುದು. ಹಾಗೆ ಸರ್ಲಾ ಮುದ್ಗಲ್ ಕೇಸ್ ಅಂತ 1995 ನಲ್ಲಿ ಕೂಡ ಒಂದು ಕೇಸ್ ಆಗಿದೆ. ಇಲ್ಲಿ ಇಶ್ಯೂ ಆಫ್ ಬೈಗಮಿಯನ್ನ ಮತ್ತು ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಪರ್ಸನಲ್ ಲಾಸ್ ಏನ್ ಎಕ್ಸಿಸ್ಟ್ ಆಗಿದೆ ಅವುಗಳು, ಮತ್ತು ಮ್ಯಾರೇಜ್ ನ ಕುರಿತಂತೆ ಭಾರತದಲ್ಲಿ ಪರ್ಸನಲ್ ಲಾಸ್ ಏನ್ ಎಕ್ಸಿಸ್ಟ್ ಆಗಿದೆ ಇವುಗಳಲ್ಲಿ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ ನ ಕುರಿತಂತೆ ಮಾತನಾಡುತ್ತೆ ಸರ್ಲಾ ಮುದ್ಗಿಲ್ ಕೇಸ್ ಅನ್ನುವಂಥದ್ದು. ಶಾಬಾನೋ ಕೇಸ್ ಅಂಡ್ ಸರ್ಲಾ ಮುದ್ಗಿಲ್ ಕೇಸ್ ಇವುಗಳು ಭಾರತದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. UCCಗೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಇಂಪಾರ್ಟೆಂಟ್ ಕೇಸ್ಗಳಾಗುತ್ತೆ. ಪರ್ಸನಲ್ ಲಾಸ್ಗಳ ಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇಂಪ್ಲೈ ಮಾಡೋದ್ರಿಂದ ಇಂಪ್ಲಿಕೇಶನ್ಸ್ ಗಳನ್ನ ಏನ್ ಕಾಣಬಹುದು ಭಾರತದಲ್ಲಿ ನಾವು ಅಂದಾಗ, ನಮ್ಮ ಭಾರತದ ಸಮಾಜದಲ್ಲಿ ಇರ್ತಕ್ಕಂಥ ವಲ್ನರಬಲ್ ಸೆಕ್ಷನ್ ಅನ್ನ ಪ್ರೊಟೆಕ್ಟ್ ಮಾಡಿದಂತಾಗುತ್ತೆ, ಪ್ರೊಟೆಕ್ಷನ್ ಅನ್ನ ಕಾಣಬಹುದು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಲಾಸ್ಗಳು ಕ್ಲಮ್ಸಿ ಆಗಿವೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಲಾಸ್ಗಳಿದೆ. ಹಾಗಾಗಿ ಸಿಂಪ್ಲಿಫಿಕೇಶನ್ ಆಫ್ ಲಾಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಸೆಕ್ಯುಲರಿಸಂ ಅನ್ನುವಂಥ ಐಡಿಯಾ ಏನಿದೆ ಇದು ಭಾರತದ ಬೇಸಿಕ್ ಸ್ಟ್ರಕ್ಚರ್ ನಲ್ಲಿ ಒಂದು ಭಾಗ ಆಗಿದ್ದು, ಈ ಸೆಕ್ಯುಲರಿಸಂ ಅನ್ನುವಂಥ ಐಡಿಯಲ್ಲಿಗೆ ನಾವು ಅಧೇರ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ UCC ಇಂದಾಗಿ. ಜೆಂಡರ್ ಜಸ್ಟಿಸ್ ಅನ್ನ ಕೂಡ ನಾವು ಕಾಪಾಡಬಹುದಾಗುತ್ತೆ. UCC ಎನಾಕ್ಟ್ ಆಗೋ ಮುಖಾಂತರವಾಗಿ ಎಲ್ಲ ಪರ್ಸನಲ್ ಲಾಸ್ಗಳು ಕೂಡ ದೇ ವಿಲ್ ಸೀಸ್ ಟು ಎಕ್ಸಿಸ್ಟ್, ಸೊ ದಟ್ ಜೆಂಡರ್ ಬಯಾಸ್ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಲಾಸ್ಗಳಲ್ಲಿ ಏನಿದೆ ಅದನ್ನ ಕೂಡ ವಿ ವಿಲ್ ಡೂ ಅವೇ ವಿತ್. ಹಾಗಾಗಿ UCC ಅನ್ನುವಂಥದ್ದು ಭಾರತದ ಇಂದಿನ ಸಮಾಜಕ್ಕೆ ಅವಶ್ಯಕ. UCCಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಒಂದು ಕಮಿಟಿಯನ್ನ ಉತ್ತರಾಖಂಡ್ ಗವರ್ಮೆಂಟ್ ಅನ್ನುವಂಥದ್ದು ಈಗ ಫಾರ್ಮ್ ಮಾಡಿದೆ. ಅದರ ಮುಖ್ಯಸ್ಥರಾಗಿ ರಂಜನ್ ಪ್ರಕಾಶ್ ದೇಸಾಯಿ ಅವರು ಇರುವಂತದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ನ್ಯೂ ಅರುಣಾಚಲ್ ಮಂಕಿ ನೇಮ್ಡ್ ಆಫ್ಟರ್ ಮೌಂಟೇನ್ ಪಾಸ್ ಅನ್ನುವಂಥದ್ದು. ಇದನ್ನ ಪ್ರಿಲಿಮ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಆರ್ಟಿಕಲ್ ಆಗಿ ಓದ್ಕೊಳ್ಬಹುದು. ಹಾಗೆ GS ಪೇಪರ್ 3 ನ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್, ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಎನ್ವಿರಾನ್ಮೆಂಟ್ ಅಂಡ್ ಬಯೋಡೈವರ್ಸಿಟಿ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಸೇಲಾ ಮಕಾಕ್ ಅಥವಾ ಸೇಲಾ ಪಾಸಿನ ಹೆಸರನ್ನ ಪಡಿತಾ ಇದೆ ಈ ಮಂಕಿ. ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಮಂಕಿ ಸೇಲಾ ಅನ್ನುವಂಥ ಪಾಸಿನ ಹೆಸರನ್ನ ಪಡಿತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸ್ಟ್ರಾಟಜಿಕ್ ಆಗಿ ಹೆಸರು ಮಾಡಿರ್ತಕ್ಕಂಥ ಸೇಲಾ ಪಾಸ್ ಏನಿದೆ 13,700 ಫೀಟ್ ನಷ್ಟು ಸಿ ಲೆವೆಲ್ಗಿಂತ ಮೇಲ್ಗಡೆ ಇರುವಂತ ಒಂದು ಪಾಸ್ ಈ ಸೇಲಾ ಪಾಸ್ ಅನ್ನುವಂಥದ್ದು. ಇದಕ್ಕೆ ಈಗ ಸೇಲಾ ಮಕಾಕ್ ಅಂತ ಹೇಳಿ ಅರುಣಾಚಲ್ ಪ್ರದೇಶದ ಒಂದು ಓಲ್ಡ್ ವರ್ಲ್ಡ್ ಮಂಕಿ ಸ್ಪೀಸೀಸ್ಗೆ ಈ ಹೆಸರನ್ನು ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸೇಲಾ ಮಕಾಕ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇದೊಂದು ನ್ಯೂ ಪ್ರೈಮೇಟ್ ಆಗಿದೆ.
ಎಕ್ಸ್ಪರ್ಟ್ಸ್ಗಳ ಟೀಮ್ ಅನ್ನುವಂಥದ್ದು ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಯೂನಿವರ್ಸಿಟಿ ಆಫ್ ಕಲ್ಕತ್ತಾ ಇವರ ಒಂದು ಎಕ್ಸ್ಪರ್ಟ್ಸ್ ಟೀಮ್ ಅನ್ನುವಂಥದ್ದು ಈ ಒಂದು ನ್ಯೂ ಪ್ರೈಮೇಟ್ ಅನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು. ಅರ್ಲಿಯರ್ ಇದನ್ನ ವೈಟ್ ಚೀಕ್ಡ್ ಮಕಾಕ್ ಅಂತ ಹೇಳಿ ಕರಿತಾ ಇದ್ರು. ವೈಟ್ ಚೀಕ್ಸ್ ಇದೆ, ಇದಕ್ಕೆ ಲಾಂಗ್ ಅಂಡ್ ಥಿಕ್ ಹೇರ್ಸ್ಗಳಿದೆ, ನೆಕ್ ಏರಿಯಾದಲ್ಲಿ ಲಾಂಗರ್ ಟೈಲ್ ಅನ್ನ ಕೂಡ ಇದು ಹೊಂದಿದೆ. ಇವರ ಒಂದು ಸ್ಟಡಿ ಅನ್ನುವಂಥದ್ದು ಪಬ್ಲಿಷ್ಡ್ ಆಗಿದೆ ಮಾಲಿಕ್ಯುಲರ್ ಫೈಲೋಜೆನೆಟಿಕ್ಸ್ ಅಂಡ್ ಎವಲ್ಯೂಷನ್ ಅನ್ನುವಂಥ ಒಂದು ಹೊಸದಾದಂತಹ ಅಧ್ಯಯನದಲ್ಲಿ. ಫೈಲೋಜೆನೆಟಿಕ್ಸ್ ಅನ್ನುವಂಥದ್ದು ಏನನ್ನ ತಿಳಿಸುತ್ತೆ ಅಂದ್ರೆ ಇಟ್ ಇಸ್ ಒನ್ ಬ್ರಾಂಚ್ ವೇರ್ ಎವಲ್ಯೂಷನರಿ ಡೆವಲಪ್ಮೆಂಟ್ ಮತ್ತು ಡೈವರ್ಸಿಫಿಕೇಶನ್ ಆಫ್ ಅ ಸ್ಪೀಸೀಸ್ ಆರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ಮಾತನಾಡುವಂಥದ್ದೇ ಫೈಲೋಜೆನೆಟಿಕ್ಸ್ ಅನ್ನುವಂಥದ್ದು. ಈ ಸೇಲಾ ಮಕಾಕ್ ಅನ್ನುವಂಥ ಸ್ಪೀಸೀಸು ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ಅದರ್ ಮಕಾಕ್ ಸ್ಪೀಸೀಸ್ಗಳಿಗಿಂತ ವಿಭಿನ್ನವಾಗಿದೆ. ಜಿಯೋಗ್ರಫಿಕಲಿ ಇದು ಸಪರೇಟ್ ಆಗಿರೋದೇ ಇದಕ್ಕೆ ಕಾರಣ. ಸೇಲಾ ಪಾಸ್ನಿಂದ ಇದು ಸಪರೇಷನನ್ನು ಹೊಂದಿರತಕ್ಕಂಥದ್ದು. ಸದ್ಯಕ್ಕೆ ಇದಕ್ಕೆ ಸೇಲಾ ಮಕಾಕ್ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ಯಾವುದೇ ಒಂದು ಆರ್ಗ್ಯಾನಿಸಮ್ ಹೊಸದಾಗಿ ಸ್ಪೀಸೀಸ್ ಅನ್ನುವಂಥದ್ದು ಸುದ್ದಿಯಲ್ಲಿದೆ ಅಂದರೆ ಅದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಏನಿದೆ ಅನ್ನುವಂಥದ್ದು ನಮಗೆ ಬಹುಮುಖ್ಯವಾಗುತ್ತೆ ಆರ್ಟಿಕಲ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ. ಇಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನ ಅಡಿಯಲ್ಲಿ ಸೇಲಾ ಮಕಾಕನ್ನು ಇನ್ಕ್ಲೂಡ್ ಮಾಡಿಲ್ಲ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಅಂದರೆ ಇಟ್ ಇಸ್ ನಾಟ್ ಅಂಡರ್ ಎನಿ ಶೆಡ್ಯೂಲ್ಸ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದು. ಎಲ್ಲ ಸ್ಪೀಸೀಸ್ ಆಫ್ ಮಕಾಕ್ಸ್ಗಳಿಗೂ ಕೂಡ ಪೊಟೆನ್ಷಿಯಲ್ ಥ್ರೆಟ್ ಅನ್ನುವಂಥದ್ದು ಇಲ್ಲಿ ಹಂಟಿಂಗ್ನ ಒಂದು ರೂಪದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಕನ್ಸಂಪ್ಷನ್ಗೆ ಅಂತ ಹೇಳಿ ಲೋಕಲ್ಸ್ಗಳು ಇದನ್ನು ಹಂಟ್ ಮಾಡೋದು ಒಂದು ಕಾರಣ ಆದರೆ ಇದರ ಒಂದು ಹ್ಯಾಬಿಟೇಟ್ ಡಿಗ್ರೇಡೇಷನ್ ಆಗ್ತದೆ ಅರ್ಬನೈಸೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಾಗಿ, ಅದು ಮತ್ತೊಂದು ಕಾರಣ ಆಗುತ್ತೆ. ಹಾಗಾಗಿ ಇವುಗಳ ಒಂದು ಕನ್ಸರ್ವೇಷನ್ಗೆ ಒಂದು ಥ್ರೆಟ್ ಅನ್ನುವಂಥದ್ದು ಇದೆ. ಸೇಲಾ ಪಾಸ್ನ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದರೆ ಇದೊಂದು ಹೈ ಆಲ್ಟಿಟ್ಯೂಡ್ನಲ್ಲಿರ್ತಕ್ಕಂಥ ಮೌಂಟೇನ್ ಪಾಸ್ ಆಗಿದ್ದು ತವಾಂಗ್ ಮತ್ತು ವೆಸ್ಟ್ ಕಮಾಂಗ್ ಡಿಸ್ಟಿಕ್ ಅಂತ ಹೇಳಿ ಅರುಣಾಚಲ್ ಪ್ರದೇಶದಲ್ಲಿ ಏನಿದೆ ಇವುಗಳ ನಡುವೆ ಇರುವಂಥ ಬಾರ್ಡರ್ ಡಿಸ್ಟಿಕ್ಸ್ಗಳ ನಡುವೆ ಲೊಕೇಟ್ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪಾಸ್ ಆಗಿದೆ. 4170 ಮೀಟರ್ಸ್ನಷ್ಟು ಎಲಿವೇಷನನ್ನು ಇದು ಹೊಂದಿದೆ. ಇಂಡಿಯನ್ ಬುದ್ಧಿಸ್ಟ್ ಟೌನ್ ಆಫ್ ತವಾಂಗನ್ನು ದಿರಾಂಗಿಗೆ ಮತ್ತು ಗುವಾಹಟಿಗೆ ಇದು ಜಾಯಿನ್ ಮಾಡುತ್ತೆ, ಕನೆಕ್ಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಸ್ಟ್ರಾಟಜಿಕಲಿ ಸಿಗ್ನಿಫಿಕೆಂಟ್ ಆಗಿರುವಂಥ ಸೇಲಾ ಟನಲ್ ಪ್ರಾಜೆಕ್ಟ್ ಅನ್ನುವಂಥದ್ದು ಈಗ ನಡೀತಾ ಇದೆ. ಅಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ನಿಯರ್ ಕಂಪ್ಲೀಷನ್ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಸೇಲಾ ಮಕಾಕ್ ಅರುಣಾಚಲ್ ಪ್ರದೇಶಕ್ಕೆ ಸೇರಿದಂಥ ಒಂದು ಮಕಾಕ್ ಸ್ಪೀಸೀಸ್ ಆಗಿದ್ದು WPA ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಇದನ್ನು ಯಾವುದೇ ಶೆಡ್ಯೂಲ್ನ ಅಡಿಯಲ್ಲಿ ಸದ್ಯಕ್ಕೆ ಇಡಲಾಗಿಲ್ಲ. ಸೇಲಾ ಪಾಸ್ನಿಂದಾಗಿ ಇದಕ್ಕೆ ಈ ಒಂದು ಹೆಸರು ಬಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಆ್ಯಕ್ಷನ್ ಆರ್ಡರ್ಡ್ ಅಗೇನ್ಸ್ಟ್ ವಾಂಖೆಡೆ ಅನ್ನುವಂಥದ್ದು. ಇದಕ್ಕೂ ಮುಖ್ಯವಾಗಿ ನಾವು ಈ ಒಂದು ಆರ್ಟಿಕಲನ್ನು ಓದೋಣ. ಗುಜರಾತ್ ಹ್ಯಾಸ್ ಬಿಕಮ್ ಗೇಟ್ ವೇ ಆಫ್ ಡ್ರಗ್ಸ್ ಟು ಇಂಡಿಯಾ ಅಂತ ಹೇಳಿ ಕಾಂಗ್ರೆಸ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಡ್ರಗ್ ಟ್ರಾಫಿಕಿಂಗ್ನ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಡ್ರಗ್ ಟ್ರಾಫಿಕಿಂಗ್ ಕೂಡ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗುತ್ತೆ. ಇಲ್ಲಿ ಅಪ್ರಾಪ್ರಿಯೇಟ್ ಆ್ಯಕ್ಷನನ್ನು ಮುಂಬೈ ಝೋನಲ್ ಡೈರೆಕ್ಟರ್ ಆಗಿದ್ದಂಥ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದ ಮುಂಬೈ ಝೋನಲ್ ಡೈರೆಕ್ಟರ್ ಆಗಿದ್ದಂಥ ಸಮೀರ್ ವಾಂಖೆಡೆ ಅವರ ವಿರುದ್ಧವಾಗಿ ತಗೊಳ್ಳೋದ್ರ ಬಗ್ಗೆ ಆರ್ಟಿಕಲ್ ಮಾತನಾಡ್ತಾ ಇದೆ. ಆದರೆ ಅದಕ್ಕೂ ಮುಖ್ಯವಾಗಿ ನಾವು ಗುಜರಾತ್ ಅನ್ನುವಂಥದ್ದು ಇವತ್ತು ಗೇಟ್ ವೇ ಆಫ್ ಡ್ರಗ್ಸ್ ಟು ಇಂಡಿಯಾ ಅಂತ ಆಗಿದೆ, ಅದರ ಬಗೆಗೆ ನಾವು ಮಾತನಾಡಬೇಕಾಗತ್ತೆ. ಇತ್ತೀಚೆಗೆ ಅಂದರೆ ನಿನ್ನೆಯಷ್ಟೇ ಶಾರುಖ್ ಖಾನ್ ಅವರ ಮಗ ಏನಿದ್ರು ಅವ್ರಿಗೂ ಕೂಡ ಕ್ಲೀನ್ ಚಿಟ್ಟನ್ನು ನೀಡಲಾಗಿದೆ NCB ಕಡೆಯಿಂದ. ಅದು ಕೂಡ ಇವತ್ತಿನ ಹಿಂದೂ ಪೇಪರ್ನಲ್ಲಿ ಒಂದು ಫಸ್ಟ್ ಪೇಜ್ನಲ್ಲೇ ಬಂದಿರತಕ್ಕಂಥ ಆರ್ಟಿಕಲ್. ಭಾರತದಲ್ಲಿ ಈ ರೀತಿ ಡ್ರಗ್ ಅಡಿಕ್ಷನ್ನ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಅಮಾಂಗ್ ದಿ ಯೂತ್ನಲ್ಲಿ ಡ್ರಗ್ ಅಡಿಕ್ಷನ್ ಅನ್ನುವಂಥದ್ದು ಸ್ಪ್ರೆಡ್ ಆಗ್ತಾ ಇದೆ. ಮೆನೇಸ್ ಆಫ್ ಡ್ರಗ್ ಅಡಿಕ್ಷನ್ ಒಂದು ಯೂತ್ನಲ್ಲಿ ನಮ್ಮ ಭಾರತದ ಯೂತ್ಸ್ ಫೇಸ್ ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಕಾರಣ ಏನು ಅಂತ ಅಂದರೆ ಮುಖ್ಯವಾಗಿ ಒಂದು ಕಾರಣ ಭಾರತ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳಿ ಡ್ರಗ್ಸಿಗೆ ಹೆಚ್ಚು ಪ್ರಾಮುಖ್ಯತೆ, ಹೆಚ್ಚು ಇನ್ಫೇಮಸ್ ಆಗಿರ್ತಕ್ಕಂಥ ರೀಜನ್ಸ್ಗಳೇನಿದೆ ಇವುಗಳ ನಡುವೆ ಭಾರತ ಸ್ಯಾಂಡ್ವಿಚ್ ಆಗಿರ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಲಾರ್ಜೆಸ್ಟ್ ಒಪೈಮ್ ಪ್ರೊಡ್ಯೂಸಿಂಗ್ ರೀಸನ್ಸ್ ಆಗಿರ್ತಕ್ಕಂಥದ್ದು ಇಡೀ ವರ್ಲ್ಡ್ನಲ್ಲಿ ಈ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳಿ. ಗೋಲ್ಡನ್ ಕ್ರೆಸೆಂಟ್ ಅಂತ ಅಂದರೆ ಇಲ್ಲಿ ನಾವು ಕಾಣ್ಬೋದು ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಈ ಗೋಲ್ಡನ್ ಕ್ರೆಸೆಂಟನ್ನು ಫಾರ್ಮ್ ಮಾಡ್ತವೆ. ಗೋಲ್ಡನ್ ಟ್ರಯಾಂಗಲ್ ಅಂದಾಗ ಬರ್ಮಾ, ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾಂ ಇವುಗಳು ಸೇರಿ ಈ ಒಂದು ರೀಜನನ್ನು ಫಾರ್ಮ್ ಮಾಡುತ್ತೆ. ಇವೆರಡರ ನಡುವೆ ಭಾರತ ಸ್ಯಾಂಡ್ವಿಚ್ ಆಗಿದೆ. ಲಾರ್ಜೆಸ್ಟ್ ಒಪೈಮ್ ಪ್ರೊಡ್ಯೂಸಿಂಗ್ ರೀಜನ್ಸ್ಗಳ ನಡುವೆ ಭಾರತ ಇರುವಂಥದ್ದು. ಭಾರತದ ಯುವಕರು ಡ್ರಗ್ಸ್ ಅಡಿಕ್ಷನಿಗೆ ಅಡಿಕ್ಟ್ಸ್ ಆಗೋದಕ್ಕೆ ಜಿಯೋಗ್ರಫಿಕಲಿ ಇದು ಒಂದು ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 2021ರ ವರ್ಲ್ಡ್ ಡ್ರಗ್ ರಿಪೋರ್ಟ್ ಅನ್ನುವಂಥದ್ದು ಏನು ತಿಳಿಸುತ್ತೆ ಅಂತಂದರೆ ಭಾರತದಲ್ಲಿ ಏನು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ನೀಡ್ತಾರೆ, ಅಂದರೆ ಮೆಡಿಸಿನ್ ಪರ್ಪಸ್ಸಿಗೆ ಇನ್ಯಾವುದಕ್ಕೂ ನೀಡ್ತಾರೆ, ಆ ಒಂದು ಡ್ರಗ್ಸ್ ಮತ್ತು ಅವುಗಳ ಇಂಗ್ರೀಡಿಯೆಂಟ್ಸ್ಗಳನ್ನು ಅವುಗಳಲ್ಲಿರುವಂಥ ಒಂದೊಂದೇ ಸಪ್ರೇಟ್ ಆದಂಥ ಅಂಶ ಏನಿರುತ್ತೆ ಈ ಕಾಂಪೊನೆಂಟ್ಸ್ಗಳನ್ನು ಭಾರತದ ಯುವಕರು ಇವತ್ತು ಇನ್ಕ್ರೀಸಿಂಗ್ಲಿ ರಿಕ್ರಿಯೇಷನಲ್ ಯೂಸ್ಗೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಭಾರತ ಜನರಿಕ್ ಡ್ರಗ್ಸ್ಗಳ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಗಿ ಅದಕ್ಕೆ ಹೊರಹೊಮ್ಮತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ರಿಕ್ರಿಯೇಷನಲ್ ಯೂಸಿಗೆ ನಮ್ಮ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದು ಒಂದು ಅಲಾರ್ಮಿಂಗ್ ಸೈನ್ ಆಗಿ ಕಾಣಿಸುತ್ತೆ.
NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಪ್ರಕಾರ ಕ್ರೈಮ್ ಇನ್ ಇಂಡಿಯಾ 2020 ರಿಪೋರ್ಟ್ ಏನು ತಿಳಿಸುತ್ತೆ ಅಂದರೆ 59,806 ಕೇಸಸ್ಗಳು NDPS ಆ್ಯಕ್ಟ್ನ ಅಡಿಯಲ್ಲಿ ಭಾರತದಲ್ಲಿ ಲಾಡ್ಜ್ ಆಗಿರ್ತಕ್ಕಂಥದ್ದು. ಇನ್ನು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಯ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವರಿಬ್ಬರು ಕೂಡ ಸೇರಿ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಏನು ತಿಳಿಸುತ್ತೆ ಅಂದರೆ ಭಾರತದಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಸಬ್ಸ್ಟೆನ್ಸಸ್ 2019ರಲ್ಲಿ ಏನು ಯೂಸ್ ಆಗಿದೆ ಇದು 3.1 ಕ್ರೋರ್ ಕ್ಯಾನಬಿಸ್ ಯೂಸರ್ಸ್ಗಳನ್ನು ಹೊಂದಿರತಕ್ಕಂಥದ್ದು, ಹಾಗೆ 2.3 ಕ್ರೋರ್ನಷ್ಟು ಒಪಯಾಯ್ಡ್ ಯೂಸರ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಭಾರತದಲ್ಲಿ ಈ ಡ್ರಗ್ ಕನ್ಸ್ಯೂಮನ್ನು, ಡ್ರಗ್ ಅಡಿಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿ ನಾರ್ಕೋ ಕೋಆರ್ಡಿನೇಷನ್ ಸೆಂಟರನ್ನು ಓಪನ್ ಮಾಡಲಾಗಿದೆ ನವೆಂಬರ್ 2016ರಲ್ಲಿ. ಇದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ಗಳನ್ನು ರಾಜ್ಯಗಳಿಗೆ ನಾರ್ಕೋಟಿಕ್ಸ್ ಕಂಟ್ರೋಲ್ಗೆ ಅಂತ ಹೇಳಿ ನೀಡಲಾಗ್ತಾ ಇದೆ. ಹಾಗೆ ಸೀಸರ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಸಿಮ್ಸ್ ಅನ್ನುವಂಥ ಒಂದು ಸಿಸ್ಟಮನ್ನು, ಸಾಫ್ಟ್ವೇರನ್ನು ಕೂಡ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ನ್ಯಾಷನಲ್ ಡ್ರಗ್ ಅಬ್ಯೂಸ್ ಸರ್ವೆ ಅಂತ ಹೇಳಿ ಒಂದು ಸರ್ವೆಯನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ. ಟ್ರೆಂಡ್ಸ್ ಆಫ್ ಡ್ರಗ್ ಅಬ್ಯೂಸ್ ಭಾರತದಾದ್ಯಂತ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ಏಮ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ನವರು ಸೇರಿ ಪ್ರಾಜೆಕ್ಟ್ ಸನ್ರೈಸ್ ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ರೈಸಿಂಗ್ HIV ಪ್ರಿವಿಲೆನ್ಸನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಕಡಿಮೆ ಮಾಡೋದಕ್ಕೆ ಹೆಲ್ತ್ ಮಿನಿಸ್ಟ್ರಿ ಅನ್ನುವಂಥದ್ದು ಇದನ್ನು ಹೊರತಂದಿದೆ. ಪೀಪಲ್ ಯಾರು ಡ್ರಗ್ಗನ್ನು ಇಂಜೆಕ್ಟ್ ಮಾಡಿಕೊಂಡು ಇದರಿಂದಾಗಿ HIV ಪ್ರಿವಿಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅದನ್ನು ಕಡಿಮೆ ಮಾಡೋದು ಪ್ರಾಜೆಕ್ಟ್ ಸನ್ರೈಸ್ನ ಉದ್ದೇಶ ಕೂಡ ಆಗಿದೆ. ಇನ್ನು NDPS ಆ್ಯಕ್ಟ್ ಕೂಡ ಸ್ಟ್ರಿಕ್ಟರ್ ಆಗಿ ಭಾರತದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದ್ದು ಇದನ್ನು 1988, 2001, 2014ರಲ್ಲಿ 3 ಬಾರಿ ಅಮೆಂಡ್ಮೆಂಟನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈ ಆ್ಯಕ್ಟ್ ಕೂಡ ಹೋಲ್ ಆಫ್ ಇಂಡಿಯಾಗೆ ಎಕ್ಸ್ಟೆಂಡ್ ಆಗಿದೆ. ಹಾಗೆಯೇ ಆಲ್ ಇಂಡಿಯನ್ ಸಿಟಿಸನ್ಸ್ಗಳು ಔಟ್ಸೈಡ್ ಇಂಡಿಯಾ ಏನಿದ್ದಾರೆ ಅವರನ್ನು ಕೂಡ ಇದು ಕವರ್ ಮಾಡುತ್ತೆ, ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. NDPS ಆ್ಯಕ್ಟ್ ಕೂಡ ನಮಗೆ ಭಾರತದ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ನಶಾ ಮುಕ್ತ ಭಾರತ್ ಅನ್ನುವಂಥ ಒಂದು ಗೌರ್ಮೆಂಟಿನ ಒಂದು ಪ್ರೋಗ್ರಾಮ್ ಕೂಡ, ಫ್ರೀ ಇಂಡಿಯಾ ಕ್ಯಾಂಪೇನ್ ಕೂಡ ಲಾಂಚ್ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ಸ್ಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಡ್ರಗ್ ಅಡಿಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಗಮನ ಹರಿಸ್ತಾ ಇದ್ದಾರೆ ಸರ್ಕಾರ. ಇನ್ನು ಡ್ರಗ್ಸ್ಗೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಟ್ರೀಟೀಸ್ ಆ್ಯಂಡ್ ಕನ್ವೆನ್ಷನ್ಸ್ಗಳು ಏನೆಲ್ಲ ಇದೆ ಅಂತ ಹೇಳಿ ನೋಡೋದಾದರೆ ಯುನೈಟೆಡ್ ನೇಷನ್ UN ಅನ್ನುವಂಥದ್ದು ಕೂಡ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ಹೇಳಿ 1961ರಲ್ಲಿ ಹೊರತಂದಿರ್ತಕ್ಕಂಥದ್ದು. ಹಾಗೆ UN ಕನ್ವೆನ್ಷನ್ ಆನ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿ 1971ರಲ್ಲಿ ಬಂದಿರತಕ್ಕಂಥದ್ದು. ಹಾಗೆ UN ಕನ್ವೆನ್ಷನ್ ಅಗೇನ್ಸ್ಟ್ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿ 1988ನಲ್ಲಿ ಬಂದಿರತಕ್ಕಂಥದ್ದು. ಇವೆಲ್ಲವೂ ಕೂಡ ಇದ್ದೂ ಇದೆ. ಭಾರತ ಕೂಡ ಇವುಗಳ ಸಿಗ್ನೇಟರಿ ಆಗಿ ಇರ್ತಕ್ಕಂಥದ್ದು. ಹಾಗಿದ್ದು ಭಾರತದಲ್ಲಿ ಇವತ್ತು ಡ್ರಗ್ಗಿನ ಒಂದು ಬಳಕೆ ಅಥವಾ ಡ್ರಗ್ ಅನ್ನುವಂಥದ್ದು ಭಾರತದ ಮುಖಾಂತರವಾಗಿ ಹಾದು ಹೋಗ್ತಾ ಇರೋದು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗುಜರಾತ್ ಅನ್ನುವಂಥದ್ದು ಗೇಟ್ವೇ ಆಫ್ ಡ್ರಗ್ಸ್ ಆಗಿ ಆಗ್ತಾ ಇದೆ ಭಾರತದಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾರ್ಕೋಟಿಕ್ಸ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 1986ರಲ್ಲಿ ಈ NCB ಅನ್ನುವಂಥದ್ದು ಫಾರ್ಮ್ ಆಗಿದೆ ಭಾರತದಲ್ಲಿ. ಇದು ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನು ನೀವು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡ್ರಗ್ ಅಬ್ಯೂಸ್ ಕಂಟ್ರೋಲ್ ಅನ್ನುವಂಥದ್ದು ಭಾರತದಲ್ಲಿ ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ. ಇದು ಕೂಡ ನಿಮ್ಮ ಮಾಹಿತಿಗೆ ತಿಳಿದಿರಲಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೇ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.